ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಾತನಾಡಿದ್ದಾರೆ, ಸಲಹೆಗಳನ್ನು ನೀಡಿದ್ದಾರೆ. ಬಿಲ್ಲನ್ನು ಎಲ್ಲ ದೃಷ್ಟಿಯಿಂದ ಸ್ವಾಗತ ಮಾಡಿದ್ದಾರೆ. ಅದು ಸಣ್ಣದ ಇರ್ತಕ್ಕಂಥ ಬದಲಾವಣೆ, ಅದಕ್ಕಾಗಿ ಕೃತಜ್ಞತೆಗಳು. ನವೀನ್ ಅವರು ಮಾತನಾಡ್ತಾ ಟೂರಿಸಂ ಬೆಳೀತಾ ಇಲ್ಲ ಅನ್ನೋ ಭಾವನೆ ಬರುವ ರೀತಿಯೊಳಗೆ ಮಾತಾಡಿದರು. ನೀವು ಟೂರಿಸಮನ್ನು ನಾ ಈ ಸದನದಲ್ಲಿ ಈಗಾಗಲೇ ಒಮ್ಮೆ ಸಲ ಹೇಳಿದ್ದೀನಿ. ನಮ್ಮ ಕರ್ನಾಟಕ ಟೂರಿಸಮನ್ನು don't compare it with the Goa tourism. Don't compare it with Kerala tourism. ನಮ್ಮ ಟೂರಿಸಮ್ ಅದರಾಗ ನಿಮ್ಮನ್ನು ಏನಿತ್ತು ಡೊಮೆಸ್ಟಿಕ್ ಟೂರಿಸಮ್ ಬೆಳೀತಾ ಇಲ್ಲ. ಅದಕ್ಕೆ ನಾನು ನಮ್ಮ ಸರ್ಕಾರ ಬಂದ ಮೇಲೆ ನಾವೆಲ್ಲ ಸದಸ್ಯರು, ನಮ್ಮ ಕ್ಯಾಬಿನೆಟ್ ಸದಸ್ಯರೆಲ್ಲರೂ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದೇವೆ. ವಿಲ್ ನಾಟ್ ಲುಕ್ ಅಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಓನ್ಲಿ ಎ ಡಿಪಾರ್ಟ್ಮೆಂಟ್ ಫಾರ್ ಗೆಟಿಂಗ್ ರೆವಿನ್ಯೂ. ನೋ, ಇಟ್ ಈಸ್ ನಾಟ್ ದಿ ಮೋಟೋ. ನಾವು ನಮ್ಮ ಕರ್ನಾಟಕವನ್ನು ಜನರಿಗೆ ತೋರಿಸ್ಬೇಕಂತ, ಮೊದಲು ನಮ್ಮ ರಾಜ್ಯದ ಜನರಿಗೆ ತೋರಿಸ್ಬೇಕಂತ, ರಾಜ್ಯದ ಮಕ್ಕಳಿಗೆ ತೋರಿಸ್ಬೇಕಂತ. ಕುರಿ ಹೋಗಿದ್ದಕ್ಕೆ ಕಾಲೇ ಕತ್ತರಿಸಾಕಿದ್ದಾರೆ. ಅವ್ನು ಸಾವೇ ಆಗೋಯ್ತು. 3 ದಿವಸ ಆಗಿರೋದು. ಎಲ್ಲ ಪತ್ರಿಕೆಗಳಲ್ಲಿದೆ. ಇಂಥದ್ದು 2-3 ಸಾವುಗಳು ಆಗಿದ್ದಾವೆ. ಅದರಿಂದ ಈ ಸ್ವಲ್ಪ ಕಾನೂನು ಸ್ವಲ್ಪ ಕಠಿಣವಾಗಿ ಇರಬೇಕು ಅಂತೇಳಿ ನಾವು ಇದು ಮಾಡಿದ್ದೀವಿ. ಅವರೇನು ನಮ್ಗೆ ಶಿಕ್ಷೆ ಕೊಡಬೇಕು ಅಂತ ಉದ್ದೇಶ ಅಲ್ಲ, ಭಯ ಬರಲಿ ಅವರಿಗೆ ಅಂತಕ್ಕಂಥ ಉದ್ದೇಶದ ಸ್ವಲ್ಪ ಕಠಿಣವಾದಂಥ ಕ್ರಮಗಳನ್ನೇ ನಾವು ಮಾಡಿದ್ದೀವಿ. ಮತ್ತು ನಮ್ಮ ಮಹಿಳಾ ಸದಸ್ಯರು ಹೇಳಿದ್ದಾರೆ, ಇದರಲ್ಲಿ ಈಗ ನಮ್ಮ ಕೂತ್ಕೊಳ್ಳಿ, ಈ ನಾವು ಕಲ್ಯಾಣ ನಿಧಿ ಮಾಡಿದ್ದೀವಲ್ಲ ಸಭಾಧ್ಯಕ್ಷರೇ, ಇದಕ್ಕೆ ಹಣ ಎಲ್ಲಿಂದ? ನಾವು ಇದಕ್ಕೆ 15 ಕೋಟಿ ಹಣ ನಿಗದಿ ಮಾಡಿದ್ದೀವಿ. ಬೇರೆ ಹಣ ಏನು ನಾವು ಸರ್ಕಾರದಿಂದಾನೇ ಈಗ ಬಜೆಟ್ 15 ಕೋಟಿ ಹಣ ನಿಗದಿ ಆಗಿದೆ. ಏನೇನು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಾವು ಘೋಷಣೆ ಮಾಡಿದ್ದೀವಿ, ಹೇಳಿದ್ದೀವಿ, ಅದನ್ನೆಲ್ಲ ಸರ್ಕಾರದ ಹಣದಿಂದನೇ ಮಾಡ್ತೀವಿ. ಸರ್ಕಾರದ ಹಣದಿಂದಲೇ ಅವರಿಗೆ ವಿದ್ಯೆ ಇರ್ಬೋದು, ಅಥವಾ ಇನ್ಶೂರೆನ್ಸ್ ಇರ್ಬೋದು, ಮನೆ ಕಟ್ಕೊಡ್ತಕ್ಕಂಥದ್ದು ಇರ್ಬೋದು, ಏನು ಅದೆಲ್ಲ ನಾವೇನು ಹೇಳಿದ್ದೀವಿ ನಮ್ಮ ಕಾಯ್ದೆಯಲ್ಲಿ, ಅದನ್ನೆಲ್ಲ ನಾವು ಸರ್ಕಾರದ ಹಣದಿಂದಲೇ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮತ್ತು ಈ ನೋಂದಣಿ ಫೀಸ್ ನಾವೇ ತಗೊಳ್ಳೋದಿಲ್ಲ. APMC ಮಾರ್ಕೆಟಿಗೆ ಹೋದಾಗ ನೋಂದಣಿ ಫೀಸ್ ಏನು ತಗೊಳ್ಳೋದಿಲ್ಲ. ನಾವು ಫ್ರೀಯಾಗಿ ಅವ್ರನ್ನ ಮಾರ್ಕೆಟಿಗೆ ಬಿಡ್ತಕ್ಕಂಥದ್ದು ನಾವು ಅಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಮಾಡ್ತೀವಿ. ಮತ್ತು ತಾವು ಹೇಳಿರ್ತಕ್ಕಂಥ ಕೆಲವು ಏನು ಅಂಶಗಳಿದ್ದಾವೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದೆ ನಾವು ರೂಲ್ಸ್ ಮಾಡಿದ ಸಂದರ್ಭದಲ್ಲಿ ಅದನ್ನೆಲ್ಲ ಸೇರಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇದು ಕುರಿಗಳ ರಕ್ಷಣೆಗಾಗಿ ಮಾಡಿರ್ತಕ್ಕಂಥ ಕಾಯ್ದೆ. ಅದೇ ರೀತಿ ಅಭಿವೃದ್ಧಿ ಶೂನ್ಯ. ಕಳೆದ 2 ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ, ಸರ್ಕಾರ ಪಾಪರಾಗಿದೆ ಅನ್ನೋದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, ಮುಖ್ಯಮಂತ್ರಿಗಳು ಕೊಟ್ಟರು. ಅಂದರೆ ಅವ್ರ ಕೈಲಿ ಒಬ್ಬರೇ ಸಮರ್ಥವಾಗಿ ಉತ್ತರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ರಸಗೊಬ್ಬರ ವಿಚಾರವಾಗಿ ಅವ್ಯವಹಾರ ಆಗ್ತಾ ಇದೆ, ಕೇರಳಕ್ಕೆ ರಸಗೊಬ್ಬರ ಹೋಗ್ತಾ ಇದೆ ಅನ್ನೋದಕ್ಕೆ ಸರ್ಕಾರ ಚಾಟಿ ಮುಗಿಸಿದ್ದೀರಿ. ಅದೇ ರೀತಿ ಬೆಂಗಳೂರಿನಲ್ಲಿ ಇವತ್ತು ಹಾಳಾಗಿರ್ತಕ್ಕಂಥ ರಸ್ತೆಗಳು, ಅಭಿವೃದ್ಧಿ ಕುಂಠಿತ ಆಗಿರುವಂಥ ರಸ್ತೆಗಳನ್ನು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆನೂ ಕೂಡ ಸರ್ಕಾರದ ಗಮನ ಸೆಳೆದು ಹೋರಾಟ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ಸರ್ಕಾರ ಇನ್ನೂ ಮಲಗಿದೆ, ಪರಿಹಾರ ಕೊಡ್ತಾ ಇಲ್ಲ. ಇಲ್ಲಿನ ಮನೆ ಬಿದ್ದವರಿಗೆ 95,000, ಕೇರಳದಲ್ಲಿ ಮನೆ ಬಿದ್ದವರಿಗೆ ಅವರು 10 ಲಕ್ಷ ಕೊಡ್ತಾ ಇದ್ದಾರೆ. 10 ಲಕ್ಷ ಒಂದು ಮನೆಗೆ.
ಒಂದು ಮನೆಗೆ 10 ಲಕ್ಷ, ನಮ್ಮಲ್ಲಿ ಒಂದು ಮನೆ ಬಿದ್ದೋದ್ರೆ 95,000. ಈ ತಾರತಮ್ಯದ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಚಾಟಿ ಬೀಸಿದ್ದೀರಿ. ಗೆಲ್ಲು ಬರುವಂತೆ ನೋಡಿ ನೀವು ಇದನ್ನ ಸುಮ್ಮನೆ ಸಾಕಾಗಿದೆ. ಆಯ್ತು, ಹೋಗಿ ಕೂತ್ಕೊಳ್ಳಿ, ಸೀಟಲ್ಲಿ ಕೂತ್ಕೊಳ್ಳಿ. ಏನು ಮಕ್ಕಳಿಗೆ ಮಾಡ್ತೀರಿ ನೀವು? ಈಗ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಗೆಲ್ಲು ಬರುವಂತೆ ನೋಡಿ ನೀವು ಇದನ್ನ ಸುಮ್ಮನೆ ಸಾಕಾಗಿದೆ. ಆಯ್ತು, ಹೋಗಿ ಕೂತ್ಕೊಳ್ಳಿ, ಸೀಟಲ್ಲಿ ಕೂತ್ಕೊಳ್ಳಿ. ಏನು ಮಕ್ಕಳಿಗೆ ಮಾಡ್ತೀರಿ ನೀವು? ಈಗ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಟ್ಟೇ ಕೊಡ್ತೀನಿ. ಕೊಡ್ಗೆ ಅವ್ರೆ, ಸಿದ್ದವ್ರೆ, ಆಮೇಲೆ ಬಂದು ನಿಮ್ನೆಲ್ಲ ಕರೆದಾಗ ಹೇಳ್ತೀನಿ. ಏನಿದು ಮಕ್ಕಳ ಸಮತ ಎಲ್ಲ ಗೊತ್ತಾಯ್ತಲ್ಲ. ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ರಾಷ್ಟ್ರಗೀತೆಯೊಂದಿಗೆ ಸದನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡುತ್ತಿದ್ದೇನೆ. ಏಮ್ಸ್ಗಾಗಿ ನಡೆಯುತ್ತಿರುವ 1198ನೇ ದಿನದ ಧರಣಿ ಸತ್ಯಾಗ್ರಹಕ್ಕೆ ಏಮ್ಸ್ಗಾಗಿ ನಡೆಯುತ್ತಿರುವ 1198 ದಿನಗಳ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು. ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಾಯಚೂರಿಗೆ ಏಮ್ಸ್ ಅನ್ನು ನೀಡಲೇಬೇಕು. ಐಐಟಿಯಿಂದ ವಂಚಿತಗೊಂಡ ರಾಯಚೂರಿಗೆ ಕೇಂದ್ರ ಸರ್ಕಾರ ಏಮ್ಸ್ ಅನ್ನು ನೀಡಲೇಬೇಕು. ಐಐಟಿಯಿಂದ ವಂಚಿತಗೊಂಡ ರಾಯಚೂರಿಗೆ ಕೇಂದ್ರ ಸರ್ಕಾರ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.